ಒಂದು ಅಷ್ಟಮಂಗಲ ಅಂದರೆ ಕೇರಳದಲ್ಲಿ ತಿಂಗಳು 2 ತಿಂಗಳು 3 ತಿಂಗಳೆಲ್ಲ ನಡೆಯುವಂಥದ್ದುಂಟು. ಅಷ್ಟು ವಿಷಯಗಳು ಇರ್ತವೆ ಅಂತ. ನೀವು ಏನೆಲ್ಲ ಕಲ್ತಿದ್ದೀರೋ ಏನೆಲ್ಲ ಕಲ್ತಿಲ್ವೋ ಅದೆಲ್ಲ ಸೇರಿದರೆ ಅದಕ್ಕೆ ಅಷ್ಟಮಂಗಲ ಅಂತ ಹೆಸರು. ನೀವು ಇಲ್ಲಿವರೆಗೆ ನೀವು ತಿಳ್ಕೊಂಡಿರುವಂಥದ್ದು, ಇನ್ನು ಮುಂದೆ ನಾವು ತಿಳ್ಕೊಳ್ಳಿಕ್ಕಿರುವಂಥದ್ದು, ತಿಳ್ಕೊಳ್ಳಿಕ್ಕೆ ಆಗದೇ ಇರುವಂಥದ್ದು, ಈ ಎಲ್ಲವನ್ನೂ ಸೇರಿಸ್ಬೇಕು. ಸೇರಿಸಿದ್ರೆ ಅದಕ್ಕೆ ಅಷ್ಟಮಂಗಲ ಅಂತ ಹೆಸರು. ಅಲ್ಲಿ ಇಲ್ಲದಿರೋದು ಎಲ್ಲೂ ಇಲ್ಲ. ಅಲ್ಲಿ ಏನಿದೆಯೋ ಅದೇ ಬೇರೆ ಕಡೆ ಇರುವಂಥದ್ದು ಅಂತ. ಹಾಗಾಗಿ ಅದು ನಿನ್ನೆ ನಾವು ಹೇಳಿದ ಹಾಗೆ ಜ್ಯೋತಿಷದ ಮೇರು ಶಿಖರ ಅಂತ. ಜ್ಯೋತಿಷದ ಸಂಪೂರ್ಣ ಜ್ಞಾನ ಅಲ್ಲಿ ಬೇಕಾಗ್ತದೆ ಅಂತ. ಅಷ್ಟಮಂಗಲವನ್ನು ನಿರೂಪಿಸುವಾಗ ಬೇಕಾಗ್ತದೆ ಅಂತ, ಅಂಥದ್ದದು ಅಂತ. ಹಾಗಾಗಿ ಅದನ್ನು ನಾವು 1 ಗಂಟೆಯಲ್ಲಿ ಹೇಳ್ತೇವೆ ಅನ್ನೋದು ಅದು ದೊಡ್ಡ ಮಾತಾಯ್ತದು. ಅದರ ಕಿರು ಪರಿಚಯವನ್ನು ಕೊಡುವಂಥ ಒಂದು ಪ್ರಯತ್ನ